ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾರೇ ಪುಟ್ಟಿ ಅದು? ಅದು ಯಾರು? ಅದು ಅತ್ತೆ, ಇಲ್ಲೇ ಲೈಬ್ರರಿನಲ್ಲಿ ಒಬ್ರು ಪರಿಚಯ ಆಗಿದ್ರು. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ಅದು ಲೈಬ್ರರಿಗೆ ಬಂದು ತುಂಬಾ ದಿನ ಆಯ್ತಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರು. ಹೌದಾ, ಸರಿ, ನಾಳೆ ನಾನು ಬರ್ತೀನಿ, ಇಬ್ರು ಹೋಗೋಣ. ನನಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ಅಯ್ಯೋ ಅತ್ತೆ, ಬೇಡ. ಅಂದ್ರೆ ಮೆಂಬರ್ಸ್ ಆಗಿರೋರ್ಗೆ ಮಾತ್ರ ಅಲ್ಲಿ ಅಲೌ ಮಾಡ್ತಾರೆ. ನಿಮಗೆ ಯಾವ ಬುಕ್ ಬೇಕು ಅಂತ ಹೇಳಿ ನಾನು ತಂದ್ಕೊಟ್ಬಿಡ್ತೀನಿ. ಏನ್ ಬೆಂಗಳೂರು ಏನೋ, ಪುಸ್ತಕ ಓದೋದಕ್ಕೂ ಮೆಂಬರ್ ಆಗ್ಬೇಕಾ? ಬೆಂಗಳೂರು ಅಷ್ಟೇ ಅಲ್ಲ ಅತ್ತೆ, ಎಲ್ಲ ಕಡೆನೂ ಹೀಗೆ. ಸರಿ, ಬೇಗ ಬೇಗ ಕೆಲಸ ಮುಗಿಸೋಣ. ಬಂದ್ಯಾ ಕರಣ್? ಓ, ವೆರಿ ಬ್ಯೂಟಿಫುಲ್. ಕಬೋರ್ಡಲ್ಲಿ ಇಟ್ಬಿಡು. ಏನದು ಸಡನ್ ಆಗಿ ಡೋರ್ ಕ್ಲೋಸ್ ಮಾಡ್ದೆ? ಏನೂ ಇಲ್ಲ, ಅದು ಅತ್ತೆ ಏನೋ ತರ ಕೇಳಿದ್ರು, ಸೊ ಅದನ್ನೇ ಇಡ್ತಿದ್ದೆ. ಏನು ಅಂದ್ರೆ ಅದಕ್ಕೆ ಹೆಸರಿಲ್ವಾ? ಇದೆ, ಆದ್ರೆ ಸದ್ಯಕ್ಕೆ ಹೇಳೋ ಅವಶ್ಯಕತೆ ನಿನಗಿಲ್ಲ. ಅವಶ್ಯಕತೆ ಇಲ್ವಾ ಅಥವಾ ಈಗ ಸದ್ಯಕ್ಕಿಲ್ವಾ? ಸದ್ಯಕ್ಕಿಲ್ಲ. ಅದೇನ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತೀರಮ್ಮ? ಏನ್ ವಿಷಯ ಅಂತ ಹೇಳ್ಬಾರ್ದಾ? ಹೇಳಿದ್ರೆ ಸರ್ಪ್ರೈಸ್ ಇರಲ್ಲ ಕಂದ. ನನ್ಗೆ ಆ ಸರ್ಪ್ರೈಸ್ ಏನು ಅಂತ ನೋಡ್ಬೇಕು ಅಂತ ಇವಾಗ್ಲೇ ಆಸೆ ಆಗ್ತಿದೆ. ಇಲ್ಲ, ಅದೇನಂತ ಈಗ್ಲೇ ಹೇಳೋದು ಇಲ್ಲ, ತೋರ್ಸೋದು ಇಲ್ಲ. ಟೈಮ್ ಬರ್ಲಿ, ಕೊಡ್ತೀವಿ. ಏನತ್ತೆ? ನೀನ್ ಯಾಕೆ ಟೆನ್ಷನ್ ತಗೋತಾ ಇದ್ಯಾ? ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ವಲ್ಲ. ಹೋಗ್ ನಿನ್ ಕೆಲ್ಸ ನೋಡ್ಕೋ. ಇಲ್ಲ, ನನ್ಗೆ ಆ ಸತ್ಯ ಏನು ಅಂತ ಗೊತ್ತಾಗ್ಬೇಕು. ಏನ್ ಸರ್ಪ್ರೈಸ್ ಅದು ಹೇಳಿ? ಹೇಳಲ್ಲ. ನಾನ್ ಕರಣ್ ಹತ್ರ ಬಾಯ್ ಬಿಡಿಸ್ತೀನಿ. ಅವ್ನ್ ಹೇಳಿದ್ದು ನಾನು, ಅದೇಗ ಅವ್ನು ಹೇಳ್ಬಿಡ್ತಾನೆ. ನೋಡೋಣವಾ ಹಾಗಾದ್ರೆ? ನೋಡೋಣ. ಅವ್ನ್ ಹೇಳೋ ಮಾತಿಗೆ ನಿಲ್ಲೋ ಹಾಗಿದ್ರೆ ಅವನೇನು ಹೇಳಲ್ಲ. ಸರಿ, ನೋಡೇ ಬಿಡೋಣ. ನಿಮ್ಮಿ, ವೇಟ್, ಲಿಸನ್. ಅಯ್ಯೋ ಅತ್ತೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ನಾನೋಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬಿಟ್ಟು ಬರ್ತೀನಿ. ಸರಿ, ಬಟ್ ಸರ್ಪ್ರೈಸ್ ಆಗಿ ಇರ್ಬೇಕು. ಹೇಳ್ಬಿಡ್ಬೇಡ. ಎಸ್, ಶ್ಯೂರ್, ಬರ್ತೀನಿ. ತಂಗ್ಯವಾ, 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 ಹೇಳಿ ಅಣ್ಣ. ಒಂದ್ ಒಳ್ಳೆ ಆರ್ಡರ್ ಸಿಕ್ಕಿದೆ, ಕೈ ತುಂಬಾ ದುಡ್ಡು. ಅತ್ತೆ ಇದ್ದಾರೆ. ಹೌದಾ? ಸರಿ ಸರಿ, ಕೈ ತುಂಬಾ ದುಡ್ಡು. ಆಯ್ತು, ಅತ್ತೆ ಇದ್ದಾರೆ. ಭೀಮಾ, ಏನ್ ದುಡ್ಡು, ಏನ್ ಆರ್ಡ್ರು? ಅದು ತುಂಬಾ ಸಿಂಪಲ್ ವಿಷಯ, ನಿಮ್ಗೆ ಯಾಕೆ ತೊಂದ್ರೆ? ಸಿಂಪಲ್ ವಿಷಯ ತಾನೇ, ಹೇಳು, ತೊಂದ್ರೆ ಏನಿಲ್ಲ. ಅದು ಪರವಾಗಿಲ್ಲ, ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಆಮೇಲೆ ಸುಳ್ಳು ಹೇಳಿ. ಸುಳ್ಳೇನು ಇಲ್ಲ ಅತ್ತೆ. ಅದು ಬೆಂಗಳೂರಿನಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ ಅಲ್ವಾ, ಅದಕ್ಕೆ ಭೀಮಣ್ಣ ಹಪ್ಪಳ ಸಂಡ್ಗೆ ವ್ಯಾಪಾರ ಮಾಡ್ತಿದ್ದಾರೆ. ಅವ್ರ ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಗೊತ್ತಾ. ಅವರು ಬ್ಯುಸಿ ಇದ್ದಾಗ ಒಂದೊಂದ್ಸಲ ನಾನು ಅವ್ರಿಗೆ ಹಪ್ಪಳ ಮಾಡ್ಕೊಡ್ತೀನಿ. ಹೇಗಿದ್ರು ನಾನು ಫ್ರೀ ಅಲ್ವಾ ಅತ್ತೆ? ಎಕ್ಸಾಕ್ಟ್ಲಿ ಅಕ್ಕಯ್ಯ. ತಂಗ್ಯವ ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ, ಅದರಿಂದಾನೇ ಈ ಬಡಪಾಯಿ ಜೀವನ ನಡೀತಿರೋದು. ಹೌದು ಅತ್ತೆ, ಇಷ್ಟೇ, ಬೇರೆ ಏನೂ ಇಲ್ಲ. ನಾನ್ ಸ್ವಲ್ಪ ಫ್ರೀ ಆದಾಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ. ಓಹ್, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಪುಟ್ಟಿ. ಇವನಿಗೆ ನೀನ್ ಸಹಾಯ ಮಾಡ್ಬೇಕಾದ್ದೆ. ಈಗ ಬೇಗ ನಿಜ ಹೇಳ್ಬಿಡಿ. ಸುಳ್ಳು ಚೆನ್ನಾಗೇ ಇತ್ತು, ಆದ್ರೂ ಕತೆ ತರಾನೇ ಇತ್ತು. ಸುಂದ್ರಿ, ನೀನ್ ಹೇಳಿದ್ದನ್ನೆಲ್ಲ ನಂಬೋದಿಕ್ಕೆ ನಾನ್ ಮಲ್ಲಿಕಾ ಅಲ್ಲ.
ಓದು ನಿನಗಿಂತ ಕಮ್ಮಿನೇ, ಆದ್ರೆ ಬುದ್ಧಿ ಇದೆ. ಸುತ್ತಾಟ ಕಿತ್ತಾಟ ಕಮ್ಮಿನೇ, ಆದ್ರೂ ಅನುಭವ ಇದೆ. ಸತ್ಯ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಅಯ್ಯೋ ಅಕ್ಕ, ಇವಾಗ ನಾವ್ ಹೇಳಿದ್ದು ಇದು ಸುಳ್ಳು. ಇಷ್ಟೊತ್ತು ನಾವು ನಿಮಗೆ ಹೇಳಿದ್ದು ಸುಳ್ಳು. ನಿಜ ಬೇರೆನೇ ಇದೆ ಅತ್ತೆ. ಬೆಂಗಳೂರಲ್ಲಿ ಹಣ ಇಲ್ಲದೆ ಏನೂ ನಡೆಯಲ್ಲ. ಹಳ್ಳಿನಲ್ಲಿ ತಾರೀಖ್ನ ನೋಡೋದಕ್ಕೆ ಕ್ಯಾಲೆಂಡರ್ನ ನೋಡ್ತಾರೆ. ಆದ್ರೆ ಇಲ್ಲಿ ಯಾರಿಗೆ ಯಾವತ್ತು ಸಾಲ ತೀರಿಸ್ಬೇಕು ಅಂತ ನೋಡೋದಕ್ಕೆ ಕ್ಯಾಲೆಂಡರ್ನ ನೋಡ್ತಾರೆ. ಹಳ್ಳಿನಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡೋದಕ್ಕೆ ಕೈ ಮುಗಿತಾರೆ. ಆದ್ರೆ ಇಲ್ಲಿ ಸಾಲ ಕೊಟ್ಟೋರ್ ಮುಂದೆ ಕ್ಷಮೆ ಕೇಳೋದಕ್ಕೆ, ಅವ್ರ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೆ ಕೈ ಮುಗಿತಾರೆ. 20 ಹಳ್ಳಿ ದಾಹ ನೀಗ್ಸೋ ಕೆರೆ, ಬಾವಿ, ನದಿ ಹಳ್ಳಿಲಿರ್ತವೆ. ಆದ್ರೆ ಇಲ್ಲಿ 20 ರೂಪಾಯಿ ಕೊಡದೆ ಒಬ್ಬರ ದಾಹ ಕೂಡ ನೀಗಲ್ಲ. ಕರಣ್ ಅವರು ಈ ಸಂಸಾರದ ಭಾರ ನಿಭಾಯಿಸೋದಕ್ಕೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಅತ್ತೆ. ಅವ್ರಿಗೆ ಸಹಾಯ ಆಗ್ಲಿ ಅಂತ ನಾನು ಈ ಹಪ್ಪಳ ಸಂಡ್ಗೆ ವ್ಯಾಪಾರನ ಮಾಡ್ತಿರೋದು. ಇದರಲ್ಲಿ ಅವಮಾನ ಏನು ಇಲ್ವಲ್ಲ ಅತ್ತೆ. ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇಷ್ಟ ಆದವ್ರು ತಗೋತಾರೆ. ಬಡತನಕ್ಕೆ ಅಂತ ಯಾವ ಅವಮಾನನೂ ಇಲ್ಲ. ಆದ್ರೆ ಮಾರ್ಕೆಟಲ್ಲಿ ಮೆಜಾರಿಟಿ ಇಲ್ದೇ ಇರೋರೇ ಬಡವರು. ಕೆಲವರು ಏನೋ ಒಂದ್ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಮನೆ ಮನೆಗೂ ಹೋಗಿ ತಿನ್ನಕ್ ಕೊಡಿ ಅಂತ ಕೇಳ್ತಿಲ್ಲ, ತಿಂತೀರಾ ಅಂತ ಕೇಳ್ತಾ ಇದ್ದೀವಿ. ತಪ್ಪಾ? ನಿಮ್ಮ DVG ಅವ್ರು ಏನ್ ಹೇಳಿದ್ದಾರೆ ಹೇಳಿ? ಅರೆ ದಿನದ ನಮ್ಮ ಯತ್ನ ದಿನದೇನೆನ್ನದಿರು, ಕಿರಿದು ಮೊಡಗೂಡಿರಲು ಸಿರಿಯಹುದು ಬಾಳ್ವೆ. ಪರಿಪೋಷಿಸದೆ ನಿನ್ನೊಡಲ ದಾರಿ ಮರದ ಫಲ, ಕಿರುಜಾಜಿ ಸೊಗಕುಡದೆ ಮಂಕುತಿಮ್ಮ. ಅಲ್ವಾ ಅತ್ತೆ? ನಾವು ಮಾಡ್ತಿರೋ ಕೆಲ್ಸ ಚಿಕ್ಕದು ದೊಡ್ಡದು ಅಂತ ನಾವೇ ನಿರ್ಧಾರ ಮಾಡಬಾರ್ದು. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ. ನಾನೀ ಕೆಲಸ ಮಾಡ್ತಿರೋದು ಅವ್ರ ಭಾರ ಕಮ್ಮಿ ಮಾಡೋದಕ್ಕಲ್ಲ, ನಾನು ಅವ್ರಿಗೆ ಭಾರ ಆಗದೆ ಇರ್ಲಿ ಅಂತ ಅಷ್ಟೇ ಅತ್ತೆ. ಕಳ್ಳೆಪುರಿ ಅಂತ ಗಂಡಂಗೆ ತೋತಾಪುರಿ ಅಂತ ಹೆಂಡ್ತಿ. ಏನ್ ಅದೃಷ್ಟ ಮಾಡೋರೋ ಏನೋ. ನಿಜ ಸುಂದ್ರಿ, ಬೆಂಗಳೂರು ಬದುಕೋ ದಾರಿನ್ ತೋರ್ಸುತ್ತೆ ಅಂತ ಎಲ್ರೂ ಹೇಳೋದನ್ ಕೇಳಿದ್ದೆ. ನಿನಗ್ ನಿಜವಾಗ್ಲೂ ಬದುಕೋ ದಾರಿನ್ ತೋರ್ಸಿದೆ. ಥ್ಯಾಂಕ್ಸ್ ಅತ್ತೆ. ಭೀಮಣ್ಣ, ನಾನು ಹೋಗಿ ಹಪ್ಪಳದ ಬ್ಯಾಗ್ ತಗೊಂಡ್ ಬರ್ತೀನಿ. ಸರಿನಮ್ಮ. ಇದನ್ನೆಲ್ಲ ಮೊದ್ಲು ಯಾಕೋ ಹೇಳಿಲ್ಲ ನನ್ಗೆ? ಸಡನ್ ಆಗಿ ನಿಮ್ ಊರಲ್ಲಿ ನಿಮ್ ಹೆಸರು ಕೇಳಿದ್ರೇನೆ ಬಾಯಿ ತುಂಬಾ ಬೈತಿದ್ರಿ. ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ನಂಗೆ ಗೊತ್ತಾಗಿಲ್ಲ. ಅದಕ್ಕೆ ಈ ವಿಷಯ ಹೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಅಕ್ಕ.
ನಾನು ಸುಂದ್ರಿ, IAS ಆಫೀಸರ್, ಗವರ್ನಮೆಂಟ್ ಆಫೀಷಿಯಲ್. ನನಗೆ ನನ್ನ ಮನೆಯವರು ಎಷ್ಟು ಮುಖ್ಯನೋ, ಈ ಕಾನೂನು, ಸೊಸೈಟಿ, ನನ್ನ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ ಮುಖ್ಯ. ಅಣ್ಣ, ನಡೀರಿ ಹೋಗ್ಬರೋಣ. ಸರಿನಮ್ಮ. ನೀವಿಬ್ರು ಹೋಗ್ತೀರಾ? ನಾನು ನಿಮ್ ಜೊತೆ ಬರ್ತೀನಿ. ಅಯ್ಯೋ, ನೀವ್ಯಾಕತ್ತೆ ಈ ಬಿಸಿಲಲ್ಲಿ? ಅಯ್ಯೋ ಪುಟ್ಟಿ, ಇದೆಂತ ಬಿಸ್ಲೆ? ನೀನ್ ಹೇಗ್ ವ್ಯಾಪಾರ ಮಾಡ್ತೀಯ ಅಂತ ನಾನು ನೋಡ್ಬೇಕು. ನಡಿ, ಕೊಡಮ್ಮ. ಕೊಡು. ನಮಸ್ಕಾರ ಜಾನ್ಕಮ್ಮ. ಹೇಗಿದ್ಯಾ ಸುಂದ್ರಿ? ಏನೋ ಕಾಳ, ನೀನಿಲ್ಲಿ? ಏನ್ ಮಾಡದ್ ಜಾನ್ಕಮ್ಮ, ಊರಲ್ಲಿ ಬೀಡಿ, ಸಿಗರೇಟು, ನಾಯಿ ಬಂದ್ ಮಾರ ಅಂಗಡಿ ಇಟ್ಕೊಂಡಿದ್ದೆ ಸಾಲ ಮಾಡಿ. ಸಾಲ ತೀರ್ಸಕ್ ಆಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅದ್ ಸರಿ, ನೀವೇನ್ ಬೆಂಗಳೂರಲ್ಲಿ? ಸುಂದ್ರಿ ಮನೆ ಬೆಂಗಳೂರಲ್ಲೇ ಅಲ್ವೇನೋ ಇರೋದು? ಓಹೋ ಸುಂದ್ರಿ, ನೀನೇನ್ ಬಿಡಮ್ಮ, ಶ್ರೀಮಂತರ ಮನೆ ಸೊಸೆ. ನಮ್ದೆ ನ್ಯೂಸ್ ಪೇಪರ್ ಲೈಫು. ಅದ್ ಸರಿ, ಯಾದ್ ಕೈಲಿ? ಓಹೋ, ಏನ್ ಇಷ್ಟೊಂದು ಹಪ್ಪಳ? ಮಾರಕ್ಕೆ. ಮಾರಕ್ಕ? ಜೀವನ ನಡಿಬೇಕಲ್ಲ. ಆಗತ್ಲಾಗೆ ಹಿಮಾಲಯ ಅಂದ್ರೆ ಐಸು, ಸುಂದ್ರಿ ಅಂದ್ರೆ IAS ಅಂತ ಅನ್ಕೊಂಡಿದ್ದೆ. ಏನ್ ಹಪ್ಪಳ ಮಾರಕ್ ಬಂದಿದ್ಯಾ? ನಿನ್ನ ಗಂಡ ಸೂಟು ಬೂಟು ಹಾಕೊಂಡು ಶೋಕಿ ಮಾಡ್ತಿದ್ದ. ಓಹೋ, ರಿಸೆಪ್ಷನ್ ಸೂಟು ಅನ್ಸುತ್ತಲ್ಲ. ನೋಡು, ನನ್ ಗಂಡನ ಬಗ್ಗೆ ಮಾತ್ರ ಮಾತಾಡ್ಬೇಡ ನೀನು. ಓ, ಹೊಟ್ಟೆ ಉರಿ. ಸುಂದ್ರಿ ಕೈಲಿ ಫೈಲ್ ಇಟ್ಕೊಂಡು AC ಕಾರಲ್ಲಿ ಓಡಾಡ್ಕೊಂಡು ದೊಡ್ಡ ದೊಡ್ಡ ಆಫೀಸರ್ ಹತ್ರ ಸೆಲ್ಯೂಟ್ ಹೊಡ್ಸ್ಕೊತಿರ್ತಾಳೆ ಅಂತ ಅನ್ಕೊಂಡಿದ್ದೆ. ವೇಸ್ಟ್ ಆಗ್ಬಿಟ್ಟು ಬೇಡಮ್ಮ. ಕಾಳ, ಯಾವ ವೇಸ್ಟು ಇಲ್ಲ. ನಮ್ ಸುಂದ್ರಿ ಆದಷ್ಟು ಬೇಗ IAS ಮಾಡೇ ಮಾಡ್ತಾಳೆ. 5 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀರಾ. IAS ಅಂತೀರಾ, ಓದ್ಬೇಡ ಅಂತೀರಾ. IAS ಅಂತೀರಾ, ಮದುವೆ ಮಾಡಿ ಕಳಿಸ್ತೀರಾ. IAS ಅಂತೀರಾ, ಹಪ್ಪಳ ಮಾರಕ್ ಕಳಿಸಿದ್ದೀರಾ. ಅಯ್ಯ, ಹಪ್ಪಳ ಮಾರೋದನ್ನೇ IAS ಅನ್ಕೊಂಡಿದ್ದೀರಾ ನೀವು? ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು ನನ್ನ ಸುಂದ್ರಿ.
ಎಲ್ಲ ಸೇರಿ ಮೋಸ ಮಾಡ್ಬಿಟ್ರಿ. ಸುಂದ್ರಿ, ಒಂದು ಮಾತು ಹೇಳ, ಬದುಕಲ್ಲಿ ತ್ಯಾಗ ಇರಬೇಕು, ಬದುಕೇ ತ್ಯಾಗ ಆಗ್ಬಾರ್ದು. ನೋಡು, ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ, ಮನ್ಸು ಮಾಡು. ಓದೋದ್ರ ಕಡೆ ನೀನ್ ಬೇರೇನೂ ಯೋಚನೆ ಮಾಡಬೇಡ. ನೀನ್ IAS ಆಗ್ಬೇಕು, ಅದನ್ನ ನೋಡಕ್ ನಾನು ಕಾಯ್ತಾ ಇರ್ತೀನಿ. ಓದ್ತೀನಿ. ಓದ್ತೀನಿ ಅಂದ್ರೆ ಓದ್ದಂಗಲ್ಲ, ಓದ್ಬೇಕು. ಆಗಲ್ಲ ಅಂದ್ರೆ ಹೇಳು, ನಮ್ಮೂರಲ್ಲಿ ನಾನೇ ಡಂಗೂರ ಬಾರಿಸ್ಬಿಡ್ತೀನಿ. ಸುಂದ್ರಿ ಬರೀ ಡೌಟ್ ಹಚ್ಚಕ್ಕು, ಬೇರೆ ಏನು ಕಿಸಕ್ಕಾಗಲ್ಲ ಅಂತ. ಏಯ್, ಯಾರೋ ನೀನ್ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ? ಕೋಳಿ ಅಂದ್ರೆ ಕಬಾಬು, ಕಾಳ ಅಂದ್ರೆ ಕರಾಬು. ಖರಾಬ್ ಕಾಳ. ಕಬಾಬ ಗೋಬಿಗ್ ಸಿಕ್ಸಿರೋ ಕಡ್ಡಿ ಇದ್ದಂಗ್ ಒಣಿಕೊಂಡಿದ್ಯಾ ನೀನು? ಕಬಾಬ ಕಾಲ್ ಮುರ್ದ್ ಕಾಲ್ ಸೂಪ್ ಮಾಡಿ ಕುಡ್ದ್ಬಿಟ್ಟೇನು? ಕಷ್ಟಪಟ್ಟು ದುಡಿಯೋರು ನಾವು ಅಂಡರ್ಟೇಕರ್ ತರ ಇರಕ್ಕಾಗತ್ತಾ? ಸುಂದ್ರಿ, ಯುದ್ಧ ಮಾಡ್ಬೇಕು ಅಂತ ಮನ್ಸಲ್ಲಿದ್ರೆ ಯುದ್ಧ ಮಾಡ್ದಂಗಲ್ಲ, ಇಳಿಬೇಕು ಫೀಲ್ಡ್ಗೆ. ನೋಡು, ಯೋಚನೆ ಮಾಡು, ಲೈಫ್ ಲಾಂಗ್ ಹಪ್ಳ ಸಂಡಿಗೆ ಮಾರ್ಕೊಂಡೇ ಇರ್ತೀಯೋ ಓದ್ತೀಯೋ ಅಂತ. ಬನ್ನಿ ಅತ್ತೆ, ಹೋಗೋಣ. ಓ, ಓಹ್, ಲ್ಯಾಪ್ಟಾಪ್ ಬಿಟ್ಟು ನನ್ ಜೊತೆ ಮಾತಾಡಲ್ಲ ಅನ್ಸುತ್ತೆ. ಅಯ್ಯೋ, ಸ್ವಲ್ಪ ಕೆಲಸ ಇದೆ ನಿಮ್ಮಿ. ಸರಿ ಆಯ್ತು, ನಿನ್ ಕೆಲ್ಸ ನೀನ್ ಮಾಡ್ಕೊ, ಬಾಯ್. ಅರೆ ಇರು, ಒಂದ್ ನಿಮಿಷ. ಏನಾಯ್ತು? ಇನ್ನೇನ್ ಮತ್ತೆ, ಎಷ್ಟು ಬ್ಯುಸಿ ನೀನು, ನನ್ ಜೊತೆ ಟೈಮ್ ಸ್ಪೆಂಡೇ ಮಾಡಲ್ಲ. ನಿನ್ನಂತವ್ರಿಗೆ ಹೆಂಡತಿ ಯಾಕೆ, ಮಕ್ಕಳೆಲ್ಲ ಆ ವಿಷಯ ಬಿಡು. ಒಂದ್ ನಿಮಿಷ ಇರು. ಈಗ ಹೇಳು, ಏನ್ ವಿಷಯ? ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡು ಕರಣ್. ಸರಿ, ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ಹೇಳು, ಏನ್ ಮಾಡ್ಬೇಕು? ಏನಾದ್ರೂ ಆಟ ಆಡೋಣ? ನಾನ್ ರೆಡಿ. ಕಮ್. ಹೋಲ್ಡ್ ಆನ್, ನಾನು ಅದೆಲ್ಲ ಹೇಳಿದ್ದು, ಏನಾದ್ರೂ ಟೈಮ್ ಪಾಸ್ ಮಾಡಕ್ಕೆ. ಸರಿ, ನೀನೇ ಹೇಳು. ಟ್ರೂತ್ ಆರ್ ಡೇರ್ ಆಟ ಆಡೋಣ? ಓಹೋ, ಮೇಡಮ್ ಇವತ್ತು ನನ್ನ ಬಾಯಿಂದಾನೇ ಸತ್ಯ ಹೇಳಿಸೋ ಪ್ಲಾನ್ ಮಾಡ್ತಿದ್ದಾರೆ. ನೋಡೋಣ, ಅದೇನಾಗತ್ತೋ ಆಗ್ಲಿ. ಆಹಾ, ಕಳ್ಳಗಂಡ, ನೀನು ಅದನ್ನ ಯೋಚನೆ ಮಾಡ್ತಾ ಇದ್ಯಾ? ಜಗಮೊಂಡ. ಸರಿ, ಓಕೆ. ಹೇ, ಇದ್ರಲ್ಲೇ ಆಟ ಆಡೋಣ. ಸೊ ನೀನು ಏನ್ ಬೇಕು ಹೇಳು, ಟ್ರೂತ್ ಆರ್ ಡೇರ್? ಟ್ರೂತ್. ನಾನ್ ಸತ್ಯ ಹೇಳಿದ್ರೆ ನಿನಗೆ ಬೇಜಾರಾಗತ್ತಾ? ನಾಟ್ ಎಟ್ ಆಲ್, ಹೇಳು. ನನ್ ಗಂಡ ನನ್ನ ಹತ್ರ ತುಂಬಾ ಸುಳ್ಳು ಹೇಳ್ತಾನೆ, ಇದೇ ನಾನು ಹೇಳೋ ಸತ್ಯ. ನಾನೇನ್ ಸುಳ್ಳು ಹೇಳಿದೆ? ಮಾ ವಾರ್ಡ್ರೋಬ್ ಅಲ್ಲಿ ನೀನೇನೋ ಇಟ್ಟಿದ್ಯಲ್ಲ, ಅದೇನ್ ಹೇಳು? ಅದು ಸತ್ಯ ಅಲ್ಲ, ಅದು ಸರ್ಪ್ರೈಸ್. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಿನ್ಗೆ ಗೊತ್ತಾಗ್ಬಿಡತ್ತೆ. ಯಾಕಷ್ಟೊಂದು ಕ್ಯೂರಿಯಾಸಿಟಿ? ಓ, ನನ್ನ ಹತ್ರನೇ ಸೀಕ್ರೆಟಾ? ಅಯ್ಯೋ, ಅದ್ ಸೀಕ್ರೆಟ್ ಅಲ್ಲ, ಅದ್ ನಿನ್ಗಂತಾನೆ ತಂದಿರೋ ವಸ್ತು. ಅತ್ತೇನೆ ನಿನಗೆ ಕೊಡ್ತಾರೆ. ಓಕೆ ಫೈನ್, ನೀನಾಡು. ಸೊ ಟ್ರೂತ್ ಆರ್ ಡೇರ್? ಡೇರ್. ಹೇಳು, ಏನ್ ಮಾಡ್ಬೇಕು? ಮಾ ವಾರ್ಡ್ರೋಬ್ ಅಲ್ಲಿ ಏನೋ ಇಟ್ಟಿದ್ಯಲ್ಲ, ಅದನ್ನ ತಗೊಂಡ್ ಬಾ. ಇಲ್ಲ, ಅದ್ ಮಾತ್ರ ಸಾಧ್ಯ ಇಲ್ಲ. ನಾನ್ ಸೋತೆ ಅಂತ ಒಪ್ಕೋತೀನಿ, ಬಟ್ ಅದಂತೂ ನಾನು ಮಾಡಲ್ಲ. ಸರಿ, you're a cheater, liar. ನಿಮ್ಮಿ, ಪ್ಲೀಸ್ ಹೇಳು. ಲಿಸನ್, ಪ್ಲೀಸ್. Just leave me alone, Karan. No, you're not alone. Listen, ನಿಮ್ಮಿ, ಬಿಡು. ಪ್ಲೀಸ್ ಲಿಸನ್. ಇಲ್ಲ, ನನ್ನ ಮಾತು. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಲಿಸನ್ ಯಾರ್, ಪ್ಲೀಸ್. ನಿಮ್ಮಿ, ಹೌದಾ? ನಿಮ್ಮಿ, ಕರಣ್, listen ಬಿಡು ಯಾರ್. ಕರಣ್. ಅರೆ, ಐ ಆಮ್ ಸಾರಿ. Karan, just stop it. ಪ್ಲೀಸ್ ಲಿಸನ್. ನೋ, ಇಲ್ಲ. Karan, listen to me. ನೋ, Karan, leave me. ನೋ. ನಿಮ್ಮಿ,
ನಿನಗೆ ನನ್ನ ಮೇಲೆ ಕೋಪನಾ? ಇಲ್ಲ ಮತ್ತೆ. ನೋಡು, ಸರ್ಪ್ರೈಸ್ ಅಂತ ಹೇಳಿದ ಮೇಲೂ ನಾನು ಹಾಗೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ನಾನು ತಂದಿದ್ದಲ್ಲ. ಅಕಸ್ಮಾತ್ ನಾನೇ ತಂದಿದ್ದಿದ್ರೆ ನಾನು ನಿನಗೆ ತಕ್ಷಣ ಕೊಟ್ಬಿಡ್ತಿದ್ದೆ. ಅದು ಅತ್ತೆ ತಂದಿರೋದು. ನಾನು ಹಾಕಿ ಕೊಟ್ಬಿಟ್ರೆ ನಾನು ಅವ್ರ ಕಣ್ಮುಂದೆ ಚಿಕ್ಕವನಾಗಲ್ವಾ ಹೇಳು? ಒಂದು ಕೆಲಸ ಮಾಡು, ನೀನು ಅವ್ರಿಗೆ ಏನೊಂದು ಸರ್ಪ್ರೈಸ್ ಕೊಟ್ಬಿಡು. ನಾನೇನ್ ಸರ್ಪ್ರೈಸ್ ಕೊಡ್ಲಿ ಅವ್ರಿಗೆ? ಸದ್ಯಕ್ಕೆ ಅವ್ರಿಗೆ ಅವಶ್ಯಕತೆ ಇರೋದು ಮೊಮ್ಮಗುಂದು. ಸೊ ಅದನ್ನ ಕೊಡು.